ಸಮುದಾಯ ನಾವು ಇದು ಮಾಡೋದಾದರೆ ನಾವು ಈ ಹೊತ್ತು ಹೋಗಲಿಕ್ಕೆ ಸಾಧ್ಯ ಇಲ್ಲ. ದಯಮಾಡಿ ಪುನರ್ಪರಿಶೀಲನೆ ಮಾಡಬೇಕು. ಯಾವುದೇ ಕಾರಣಕ್ಕೂ ನಮ್ಮನ್ನು ಕೂಡ ಪ್ರವರ್ಗ ಏಕೆ ಸೇರಿಸಬೇಕು ಅಂತೇಳಿ ನಮ್ಮ ಒತ್ತಾಯ. ಶ್ರೀ ಜ್ಞಾನಪ್ರಕಾಶ ಸ್ವಾಮೀಜಿ ನೇತೃತ್ವದಲ್ಲಿ ಇದೇ ಮಾರ್ಚ್ 25ರಂದು ಹಮ್ಮಿಕೊಂಡಿರುವ ಬೃಹತ್ ಪ್ರತಿಭಟನೆ ಸಮಾವೇಶಕ್ಕೆ ಪೂರ್ವ ತಾಲೂಕಿನಿಂದ ಬಲಗೈ ಸಮುದಾಯ ಹೆಚ್ಚಿನ ಜನಸಂಖ್ಯೆಯಲ್ಲಿ ಭಾಗಿಯಾಗುತ್ತೇವೆ ಎಂದು ದಲಿತ ಮುಖಂಡ BM ವೆಂಕಟೇಶ್ ತಿಳಿಸಿದರು. ಕಾಡುಗೋಡಿಯಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಷ್ಟ್ರೀಯ ನಾಯಕರಾದ ಮಲ್ಲಿಕಾರ್ಜುನ ಖರ್ಗೆ, G. ಪರಮೇಶ್ವರ್, ಪ್ರಿಯಾಂಕ್ ಖರ್ಗೆ, HC ಮಹದೇವಪ್ಪನವರ ಬಗ್ಗೆ ಅವಹೇಳನಕಾರಿ ಪದ ಬಳಕೆ ಮಾಡಿರುವುದು ಬಲಗೈ ಸಮುದಾಯದವರ ತೀವ್ರ ವಿರೋಧವಿದೆ ಎಂದರು. ಕಾಡುಗೋಡಿ ಸೊಣ್ಣಪ್ಪ ಮಾತನಾಡಿ, ಅಧಿಕಾರದ ಆಸೆಗೆ ಭಾಸ್ಕರ್ ಪ್ರಸಾದ್ ಅವರು ಎಡಬಲ ಒಂದಾದರೆ ರಾಜ್ಯ ರಾಜಕೀಯದಲ್ಲಿ ಉನ್ನತ ಮಟ್ಟಕ್ಕೇರುತ್ತಾರೆಂದು ನಮ್ಮಗಳ ಮಧ್ಯೆಯೇ ಬೆಂಕಿ ಹಚ್ಚುವ ಕೆಲಸ ಮಾಡಿರುವುದು ಸೂಕ್ತವಲ್ಲ ಎಂದರು. ಈ ಸಂದರ್ಭದಲ್ಲಿ ವಿವಿಧ ಸಂಘಟನೆಗಳ ರಾಜ್ಯಾಧ್ಯಕ್ಷರು ಹಾಗೂ ಮುಖಂಡರಾದ ಬೆಳತೂರು ವೆಂಕಟೇಶ್, DPI ರಾಜಣ್ಣ, SKB ವೆಂಕಟೇಶ್, ಪ್ರವೀಣ್, ಅಣ್ಣಯ್ಯ, ಮುನಿಸ್ವಾಮಿ, ಹಿರಂಡಹಳ್ಳಿ ನಾಗೇಶ್, ಬಾಬು, ರಮೇಶ್, ಮಾದೇಶ್, ಆದೂರು ಗಣೇಶ್, ಡಿಚ್ಚಿ ರಾಜಣ್ಣ, ಕ್ರಿಸ್ತುರಾಜ್, ಫಾತಿಮಾ, ಲಕ್ಷ್ಮಿ ಸೇರಿದಂತೆ ಇತರರು ಹಾಜರಿದ್ದರು. ನಿವೃತ್ತ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ನಾಗಮೋಹನ್ ದಾಸ್ ಅವರಿಗೆ ಉಸ್ತುವಾರಿಯನ್ನು ಕೊಟ್ಟು ಈ ಕರ್ನಾಟಕದಲ್ಲಿ ಆಗಿರ್ತಕ್ಕಂಥ ಏನು ಎಡಗೈ ಬಲಗೈ ಸಮುದಾಯಗಳು ಏನಿದೆ ಇವುಗಳ ಸಮೀಕ್ಷೆಯನ್ನು ಮಾಡಿ ನಮಗೆ ವರದಿ ಸಲ್ಲಿಸಿ ಅಂತೇಳಿ ಸರ್ಕಾರ ಅವರಿಗೆ ಆಯೋಜನೆ ಮಾಡುತ್ತೆ. ಆದರೆ ಈ ನಾಗಮೋಹನ್ ದಾಸ್ ಅವರ ವರದಿ ಅವೈಜ್ಞಾನಿಕವಾಗಿದ್ದು ಅಂತ ಹೇಳಿ ನಾವು ಕೂಡ ಅದನ್ನು ವಿರೋಧ ಮಾಡ್ತೇವೆ. ಬೇಕಂದ್ರೆ ಸರಿಯಾದ ಒಂದು ಸೆನ್ಸಸ್ ಆಗಿಲ್ಲ, ಜನಗಣತಿಯನ್ನು ಸರಿಯಾಗಿ ನಡೆದಿಲ್ಲ. ನಾವು ಹೇಳೋದಿಷ್ಟೇ, ನಾವು ಯಾವ ಎಡಗೈ ಸಮುದಾಯದ ವಿರೋಧಿಗಳು ಅಲ್ಲ. ನಾವು ಅವರು ಏನು ಮೀಸಲಾತಿ ಇದೆ ಆ ಮೀಸಲಾತಿನ ಅವರು ಕೇಳೋದ್ರಲ್ಲಿ ಅವ್ರ ಹಕ್ಕಿದೆ, ಕೇಳಿ. ಆದರೆ ನಮ್ಮ ಸಮುದಾಯಗಳ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ ವಿರುದ್ಧವಾಗಿ ಮಂದಕೃಷ್ಣ ಮಾದಿಗ ಅಂತ ಹೇಳಿ ನಮಗೆ ಆ ಪದ ಬಳಸೋಕ್ಕೆ ಬೇಜಾರಾಗುತ್ತೆ. ಕೊಲೆಯ ಮಾದಿಗ ಪದ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದೃಷ್ಟಿಕೋನದಲ್ಲಿ ಇದು ಬಹಳ ಅವಮಾನ ಪದಗಳು. ಈ ಪದಗಳನ್ನ ಮನುವಾದಿಗಳು ಇದನ್ನ ಜಾರಿಗೆ ತಂದ್ರು. ಈ ಪದ ಇವತ್ತು ಕೂಡ ನಾಗಮೋಹನ್ ದಾಸ್ ಅವರು ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಆ ವರದಿಯನ್ನು ಒಪ್ಪಲಿಕ್ಕೆ ತಯಾರಿಲ್ಲ. ಯಾಕಂದ್ರೆ ಇವತ್ತು ಎ ವರ್ಗದಲ್ಲಿ ಇರ್ಬೇಕಂತ ನಮ್ಮನ್ನು B ವರ್ಗದಲ್ಲಿ ಮಾಡಿದ್ದಾರೆ. ಅದೆಷ್ಟು ಮಟ್ಟಿಗೆ ಸರಿ? ಆ ಒಂದು ಕಾರಣಕ್ಕಾಗಿ ಇವತ್ತು ಏನು ಮಾನ್ಯ ಸ್ವಾಮೀಜಿಗಳಾದಂಥ ಜ್ಞಾನಪ್ರಕಾಶ ಸ್ವಾಮೀಜಿಯವರು ಇದೇ ತಿಂಗಳು 25ನೇ ತಾರೀಕು ಒಂದು ಬಲಗೈ ಸಮುದಾಯದ ಒಕ್ಕೂಟದಿಂದ ಒಂದು ರಾಜ್ಯ ಮಟ್ಟದ ಒಂದು ಬೃಹತ್ ಸಮಾವೇಶ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಆ ಸಲುವಾಗಿ ಇವತ್ತು ನಾವೆಲ್ಲ ಈ ಭಾಗದಲ್ಲಿ ಬೆಂಗಳೂರು ಪೂರ್ವ ತಾಲೂಕಲ್ಲಿ ಸೇರಿದಂಥ ಅನೇಕ ದಲಿತ ಸಂಘಟನೆ ಮುಖಂಡರು ಸೇರಿ ನಾವು ಕೂಡ, ಯಾಕಂದ್ರೆ ಇವತ್ತೆಲ್ಲ ನಾವು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ, ಇವತ್ತು ಜಾತಿಗಳು ಎತ್ತು ಕಟ್ಟುವಂಥ ಕೆಲಸವನ್ನು ಈ ಪುಣ್ಯಾತ್ಮ ಮಾಡಿರೋ ಕಾರಣಕ್ಕಾಗಿ ಇವತ್ತು ಏನು ನಾವು ನಮ್ಮ ಅನೇಕ ಒತ್ತಾಯಗಳೇನೆಂದರೆ ನಾವು ಕೂಡ ನಮ್ಮನ್ನು ಕೂಡ ಪ್ರವರ್ಗ ಏನಲ್ಲಿ ಸೇರಿಸಬೇಕು ಅನ್ನೋದು ಒಂದು ಒತ್ತಾಯ. ಆ ಕಾರಣಕ್ಕಾಗಿ ಇವತ್ತು ನಾವು ಎಲ್ಲ ಇವತ್ತು ಈ ಬೆಂಗಳೂರು ತಾಲೂಕು ಇರ್ತಕ್ಕಂತಹ ಎಲ್ಲ ಬಹುತೇಕ ತಾರೀಕು ಕರೆ ಕೊಟ್ಟಿರ್ತಕ್ಕಂಥ ಮೀಸಲಾತಿಯ ಹೋರಾಟಕ್ಕೆ ಇಲ್ಲಿ ಅನೇಕ ಸಂಘಟನೆಗಳು ಒಕ್ಕೂಟವಾಗಿ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ವಿವಿಧ ಸಂಘಟನೆಗಳಂತ ಏನಿಲ್ಲ. ಅಂಬೇಡ್ಕರ ವಾದಿಗಳು ನಾವೆಲ್ಲ ಕೂಡ, ಅಂಬೇಡ್ಕರ್ ಅನುಯಾಯಿಗಳು ನಾವೆಲ್ಲ, ಅಂಬೇಡ್ಕರ್ ಮೀಸಲಾತಿಯನ್ನು ನಾವು ಉಳಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಒಕ್ಕೂರಲಿನಿಂದ ನಾವೆಲ್ಲರೂ ಸಹ ಒಗ್ಗಟ್ಟಾಗಿ ಒಂದು ಒಕ್ಕೂಟ ಸಮಿತಿಯನ್ನು, ಸಂಘಟನೆಗಳ ಒಕ್ಕೂಟ ಸಮಿತಿಯನ್ನು ನಾವು ಮಾಡಿಕೊಂಡು ಎಲ್ಲರೂ ಸಮಾನ ಮನಸ್ಕರಿಂದ ಇವತ್ತು ಬಂದು ಈ ಪತ್ರಿಕಾಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದಾರೆ. ನಾಳೆ ನಾವೆಲ್ಲ ಈ ಮಾದಿಗರಿಗೆ ಸಂಬಂಧಪಟ್ಟಿದ್ದವರು ಇವತ್ತು ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಹೋರಾಟ? ಇವಾಗ ಅಟ್ರಾಸಿಟಿ ಕೇಸ್ ಅಂತೇಳಿ ನಮ್ಮ BM ವೆಂಕಟೇಶ್ ಅವರು ಹೇಳಿದ್ರು. ಆ ಅಟ್ರಾಸಿಟಿ ಕೇಸ್ನ ಬೆಲೆ ಇಲ್ದಂಗೆ ಮಾಡಿಬಿಟ್ರು ನಮಗೆ. ಇವತ್ತಿನ ದಿವಸ ಪರದಾಡ್ತಾ ಇದ್ದಾರೆ ನಮ್ಮ ಜನ, ಒದ್ದಾಡ್ತಾ ಇದ್ದಾರೆ ನಮ್ಮ ಜನ. ಮಾದಿಗವರು ಇವತ್ತು ನಮ್ಮ ಮಾದಿಗ ಅಂತೇಳಿ ಗೋಡೆ ಕಟ್ತಾ ಇದ್ದಾರೆ. ಮಾದಿಗೋಡ. ನಮ್ಮ ಎಡಗೈಯವರು ಏನ್ ಮಾಡಬೇಕು?
ಇವತ್ತು ಎಡ ಬಲ ಅಂತ ಇಟ್ಕೊಂಡ್ಬಿಟ್ರು. ಆ ಕಾಲದಿಂದ ಇಲ್ಲ, ಈ ಕಾಲದಲ್ಲಿ ಇವತ್ತು ಬಲ ಎಡ ಅಂತೇಳಿ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಇವತ್ತು ಮನೆನೂ ಸಂಚರಿಸಿ ಮಾಡ್ತಾ ಇದ್ದಾರೆ. ಟೀಚರ್ಗಳು, ನಮ್ಮ ಲೀಡರ್ಗಳೆಲ್ಲ ಸುಮ್ಮನೆ ಕೈ ಕೊಟ್ಕೊಂಡು ಮನೆಯಲ್ಲಿ ಇದ್ದಾರೆ. ಮನೆನೂ ಹೋಗಿ ಒಲಿನ ಹೋಗಿ ಮಾದಿಗ ಅಂತ